ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಒರಿಸ್ಸಾಗೆ ಟ್ರಿಪ್ ಹೋಗಿದ್ದಾಗ ಈ ವಿಡಿಯೋ ಮಾಡಿದ್ದು. ನನಗೆ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಹಾಗಾಗಿ ಇವಾಗ ವಿಡಿಯೋನ ಹಾಕ್ತಿದ್ದೀನಿ. ಇದು ಒರಿಸ್ಸಾದಲ್ಲಿ ಫೇಮಸ್ ಆದಂಥ ಟೆಂಪಲ್, ರಾಮ ಟೆಂಪಲ್. ಈ ರಾಮ ಟೆಂಪಲಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಈ ರಾಮ ಟೆಂಪಲಲ್ಲಿ ಏನೇ ಒಂದು ಹರಕೆ ಕಟ್ಕೊಂಡ್ರು ಕೂಡ ತುಂಬಾನೇ ಒಳ್ಳೇದಾಗುತ್ತಂತೆ. ಯಾವ ರೀತಿ ಹರಕೆ ಅಂತ ಕೇಳ್ತೀರಾ? ಇಲ್ಲಿ ದುಡ್ಡು ಕೊಡ್ತೀವಿ, ಹಣ ಕೊಡ್ತೀವಿ, ಏನಾದರೂ ಊಟಕ್ಕೆ ಕೊಡ್ತೀವಿ, ಆ ಥರ ಹರಕೆನೇ ಅಲ್ಲ. ಈ ಹರಕೆನ ನಾನೆಲ್ಲೂ ಕೇಳೇ ಇಲ್ಲ. ಇದೊಂಥರ ಭಿನ್ನವಾಗಿದೆ. ಇಲ್ಲಿ ತುಂಬ ಅಂದರೆ ಒಂದು 4-5 ದೇವರನ್ನ ಈ ಟೆಂಪಲಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಒಂದು ರಾಮ ಟೆಂಪಲ್ ಕೂಡ ಒಂದು. ಇಲ್ಲಿ ರಾಮಂಗೆ ಏನೇ ಕಷ್ಟ ಆದರೂ, ಇಲ್ಲ ಒಂದು ಮಗು ಬೇಕು, ನಿಂತರ ಒಂದು ಮಗು ಬೇಕು, ನಾನು ನಿನಗೆ ಬಟ್ಟೆನ ಕಾಣಿಕೆಯಾಗಿ ಕೊಡ್ತೀನಿ, ನೀವು ನನಗೆ ಮಗು ಕೊಡಿ ಅನ್ನೋ ಥರ ಬೇಡ್ಕೋತಾರಂತೆ. ಈ ದೇವರಿಗೆ ವೆರೈಟಿ ಬಟ್ಟೆಗಳನ್ನು ಹರಕೆ ಮಾಡಿಕೊಂಡು ಕೊಡ್ತಾರಂತೆ. ಬಟ್ಟೆನ ಕೊಡಬೇಕಾದ್ರೆ ಆ ದೇವರಿಗೆ ಬಟ್ಟೆನ ಹಾಕಿ ನೈವೇದ್ಯ ಮಾಡಿಸಿ ಪ್ರಸಾದ ಕೊಟ್ಟರೆ ಅಷ್ಟೆ, ಅದು ಹರಕೆ. ಇದೊಂಥರ ವಿಚಿತ್ರವಾಗಿದೆ. ನಮ್ಮ ಕಡೆ ದೇವರಿಗೆ ಬಟ್ಟೆ ಕೊಡ್ತೀವಿ, ಬಟ್ಟೆನ ಹಾಕಿಸ್ತೀವಿ ಅಂತೆಲ್ಲ ಹರಕೆ ಮಾಡ್ಕೊಳಲ್ಲ. ನಮ್ಮ ಕಡೆ ಹೆಣ್ಣು ದೇವರಿಗೆ ಸೀರೆನ ಕೊಡ್ತೀವಿ, ಮರಳಕ್ಕಿ ತುಂಬ್ತೀವಿ ಅಂತ ಹರಕೆ ಮಾಡ್ಕೋತಾರೆ. ಬಟ್ ಇಲ್ಲಿ ಹಾಗಿಲ್ಲ. ಈ ಟೆಂಪಲಲ್ಲೇ ಮಾರ್ತಿರ್ತಾರೆ. 70 ರೂಪಾಯಿ, 80 ರೂಪಾಯಿ, 100 ರೂಪಾಯಿ, 300 ರೂಪಾಯಿ, 400 ರೂಪಾಯಿ. ನಾವು ಯಾವ ರೀತಿ ಬಟ್ಟೆ ತಗೋತೀವಿ ಆ ರೀತಿ ಬಟ್ಟೆ ದೇವ್ರಿಗೋಸ್ಕರನೇ ಅಂತ ರೆಡಿ ಮಾಡಿ ಇಟ್ಟಿದ್ದಾರೆ. ಆ ಬಟ್ಟೆನ ತಗೊಂಡು ನಾವು ದೇವ್ರಿಗೆ ಅರ್ಪಣೆ ಮಾಡಬೇಕು, ಅಂದರೆ ಹರಕೆ ಕಟ್ಕೊಂಡಿದ್ರೆ ಮಾತ್ರ. ಇಲ್ಲಿ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರಲಿಲ್ಲ, ಆದರೂ ಸ್ವಲ್ಪ ನಾನು ಮಾಡಿದ್ದೀನಿ. ನೋಡಿ, ಇದೆ ರಾಮ ದೇವರು. ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಕೂಡ ಅಲಂಕಾರ ಕೂಡ ಮಾಡಿದ್ದಾರೆ. ಆಮೇಲೆ ಟೆಂಪಲ್ ಕೆತ್ತನೆ ಅಂತೂ ತುಂಬ ಚೆನ್ನಾಗಿದೆ. ಒರಿಸ್ಸಾ ಸೈಡಲ್ಲೆಲ್ಲ ಈ ಥರನೇ ಗೋಪುರ ಇರುತ್ತೆ, ತುಂಬ ದೊಡ್ಡದಾದ ಗೋಪುರ ಇರುತ್ತೆ. ನಾವು ಟೆಂಪಲ್ಗೆ ಹೋಗಿ ಸುತ್ತಮುತ್ತ ನೋಡ್ತಿದ್ದೀವಿ, ಬಟ್ ಎಲ್ಲ ಟೆಂಪಲಲ್ಲೂ ಒಂದೇ ರೀತಿ ವಿಗ್ರಹ ಇರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ನಾಮಕರಣ ಜೊತೆಗೆ ಏನೇ ಫಂಕ್ಷನ್ ಕೂಡ ನಡೆಯುತ್ತಂತೆ. ಇಲ್ಲಿ ಪಕ್ಕದಲ್ಲಿ ಚೌಟ್ರಿ ಕೂಡ ಇದೆ. ಮತ್ತು ನಾವೆಲ್ಲ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು ಶಾಪಿಂಗ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಟೆಂಪಲ್. ಇದು ಒಂದು ಚಿಕ್ಕ ವಿಡಿಯೋ, ಸ್ಮಾಲ್ ವಿಡಿಯೋ. ಜಸ್ಟ್ ಟೆಂಪಲ್ ಮಾತ್ರ ತೋರಿಸಿದ್ದೀನಿ, ಬೇರೆ ಏನೂ ಕೂಡ ವಿಡಿಯೋ ಮಾಡಿಲ್ಲ. ಈ ದೇವಸ್ಥಾನದಲ್ಲಿ ಗಣಪತಿ ಮತ್ತು ಲಿಂಗ ಎಲ್ಲ ದೇವರು ಕೂಡ ಇದೆ. ರಾಮ ಮಾತ್ರ ಅಲ್ಲದೆ ಈಶ್ವರ ಮತ್ತು ಗಣಪತಿ ಎಲ್ಲವೂ ಕೂಡ ಇದೆ. ಇಲ್ಲಿ ಒಂದು ಲಿಂಗ ಕೂಡ ಇದೆ, ನೋಡಿ, ಇದೆ ಆ ಲಿಂಗ. ಇಲ್ಲೂ ಅಷ್ಟೇ, ಎಲ್ಲ ದೇವ್ರಿಗೂ ಇಲ್ಲಿ ಇದೇ ಥರ ಹರಕೆ ಮಾಡ್ಕೋತಾರೆ. ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಒರಿಸ್ಸಾಗೆ ಹೋಗ್ತೀನಿ ಅಂದರೆ ಈ ಟೆಂಪಲ್ ಕೂಡ ನೋಡ್ಕೊಂಡು ಬನ್ನಿ. ನಾವು ಅಷ್ಟು ದೂರ ಹೋಗೋದೇ ಉಂಟಂತೆ. ಪ್ರತಿಯೊಂದು ಪ್ಲೇಸು ಕವರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ? ನೋಡ್ಕೊಂಡು ಬನ್ನಿ. ನಾನು ಅವಾಗಲೇ ಹೇಳಿದ್ನಲ್ಲ ಬಟ್ಟೆಗಳನ್ನು ಅಂತ, ಇದೇ ಬಟ್ಟೆಗಳು. ಇಲ್ಲಿ ತುಂಬ ಶಾಪಿಂಗ್ ಮಾಡೋಕ್ಕಿದೆ, ಬಟ್ ಎಲ್ಲ ದೇವ್ರದ್ದು ಬಟ್ಟೆಗಳು, ಈ ಥರ ಹರಕೆದೇ ವಸ್ತುಗಳೇ ಸಿಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದೇನಿದು ಅಂತ ನೋಡ್ತಿದ್ದೆ, ಅದೇ ದೇವ್ರ ಬಟ್ಟೆಗಳು. ಬಟ್ ಬಟ್ಟೆಗಳನ್ನ ತಗೊಂಡು ಮನೆಗೆ ಹೋಗೋದಕ್ಕಾಗಲ್ಲ. ಬಟ್ಟೆಗಳನ್ನ ತಗೊಂಡು ದೇವ್ರಿಗೆ ಮಾತ್ರ ಹರಕೆ ಕೊಡೋದಕ್ಕೆ ಇಲ್ಲಿ ಬಟ್ಟೆ ತಗೋತಾರೆ. ಬಟ್ಟೆ ಮಾತ್ರನೇ ಅಲ್ಲ, ಪ್ರತಿಯೊಂದು ಅಲಂಕಾರ ವಸ್ತುಗಳು ಕೂಡ ದೇವ್ರಿಗಿದೆ. ಅದನ್ನು ಹರಕೆ ಮಾಡಿಕೊಂಡು ಕೊಡ್ಬೋದಂತೆ. ನಮಗೆ ಅವ್ರ ಭಾಷೆ ಗೊತ್ತಾಗಲ್ಲ, ಅವರಿಗೆ ನಮ್ಮ ಭಾಷೆ ಖಂಡಿತ ಗೊತ್ತಾಗಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.